ಇದು ನಿನ್ನೆ ಅಂದರೆ ಭಾನುವಾರದ ಕತೆ. ಇವತ್ತು ಗೌರಿ ಹಬ್ಬಕ್ಕೆ ಬಟ್ಟೆ ತೊಗೊಂಬರೋಣ ಅಂತ ಹೇಳಿ ಮೈಸೂರಿಗೆ ಹೊರಟಿದ್ವಿ. ಅಷ್ಟರಲ್ಲಿ ಬಾಂಬೆ ಮಿಠಾಯಿ ಮಾರ್ಕೊಂಡು ಹೋಗ್ತಿದ್ರು ನಮ್ಮ ಬೀದಿಲಿ. ನೋಡಿ ಬೇಜಾರಾಯಿತು. ನಮ್ಮ ಚೈಲ್ಡ್ಹುಡ್ಡಲ್ಲಿ ನಮಗೆಲ್ಲ ಬಾಂಬೆ ಮಿಠಾಯಿ ಅಂದರೆ ಪಿಂಕಿ ಪಿಂಕಿ ಕಾಟನ್ ಕ್ಯಾಂಡಿ. ನಮ್ಮ ಚೈಲ್ಡ್ಹುಡ್ ಥರನೇ ಕಲರ್ಫುಲ್ ಆಗಿತ್ತು. ಆದರೆ ಇವಾಗ ವೈಟ್ ಕಲರ್ ನೋಡೋಕ್ಕೆ ಬೇಜಾರಾಗುತ್ತೆ. ಏನೋ ಒಂದಷ್ಟು ಹಳೆ ಸಿಹಿ ನೆನಪುಗಳು ಬಂದಿದ್ದರಿಂದ ಸುಮ್ಮನೆ ಹಾಗೆ ಒಂದು ತೊಗೊಂಡೆ, ಬಟ್ ತಿನ್ನೋಕ್ಕೆ ಮನಸ್ಸಾಗಲಿಲ್ಲ. ನಾನು ನಮ್ಮ ಪತಿದೇವರು ಹೀಗೆ ಬಾಂಬೆ ಮಿಠಾಯಿ ಬಗ್ಗೆ ನಮ್ಮ ನೆನಪುಗಳನ್ನ ಹಂಚ್ಕೊತಿರ್ಬೇಕಾದ್ರೆ ಮನೆ ಹೊರಗಡೆ ಸಣ್ಣದಾಗಿ ಗಲಿಬಿಲಿ ಶುರುವಾಗಿತ್ತು. ಏನು ನಡೀತಿದೆ ಅಂತ ಹೊರಗೆ ಹೋಗಿ ನೋಡಿದ್ರೆ ನಮ್ಮ ಮಾಡು ಮರಿ ಆಗ್ತಿತ್ತು. 2 ಗಂಡು ಮರಿಗಳು. ನಾವು ಪ್ರಾಣಿಗಳಾದರೂ ಬೇರೆ ಪ್ರಾಣಿಗಳ ಜೀವನಕ್ಕೆ ಹೋಲಿಸ್ಕೊಂಡ್ರೆ ನಮಗೆ ಬಸರು ಬಾಣಂತನ ಅಂತೆಲ್ಲ ಇರುತ್ತೆ. ಆದರೆ ಪಾಪ ಪ್ರಾಣಿಗಳಲ್ವ. ನೋಡಿ, ಈಗ ತಾನೇ ಮರಿ ಹಾಕಿದೆ, ಆಗಲೇ ಮರಿಗಳು ಎದ್ದು ನಿಲ್ಲೋ ಪ್ರಯತ್ನ ಮಾಡ್ತಿದೆ. ನಾಳೆ ಅಷ್ಟರಲ್ಲೇ ಮನೆ ತುಂಬ ಪಣಕ ಪಣಕ ಅಂತ ಕುಣ್ಕೊಂಡು ಓಡಾಡ್ತಿರ್ತವೆ. ಇಲ್ಲೇ ಟೈಮ್ ಕಳೆದ್ರೆ ಮೈಸೂರಿಗೆ ಹೋಗಿ ಬರೋದು ಲೇಟ್ ಆಗುತ್ತೆ ಅಂತ ಹೊರಟ್ವಿ. ಹೊರಡೋ ಟೈಮಲ್ಲಿ ಒಬ್ಬರು ಬಿದಿರುಕಳ್ಳೆ ತಂದುಕೊಟ್ರು. ಹೇಗಿದ್ರು ನಾನಿವತ್ತು ಅಮ್ಮನ ಮನೆಗೆ ಹೋಗೋದ್ರಿಂದ ಮನೆಗೆ ತೊಗೊಂಡು ಹೋಗೋಣ ಅಂತ ಅದನ್ನು ತೊಗೊಂಡು ಹ್ಯಾಂಡ್ ಪೋಸ್ಟಿಗೆ ಬಂದ್ವಿ. ಮೈಸೂರು ತನಕ ಏನು ತೊಗೊಂಡು ಓಡಾಡೋದು ಅಂತ ಹ್ಯಾಂಡ್ ಪೋಸ್ಟಲ್ಲಿ ಗೊತ್ತಿರೋ ಮೆಡಿಕಲ್ ಶಾಪಲ್ಲಿಟ್ಟು KSRTC ಬಸ್ ಹತ್ತಿದ್ವಿ. ಇಷ್ಟೆಲ್ಲ ಮಾಡ್ಕೊಂಡು ಮೈಸೂರಿಗೆ ಬರೋ ಅಷ್ಟರಲ್ಲಿ ಮಧ್ಯಾಹ್ನ 1:30 ಊಟದ ಸಮಯ. ಗಡತ್ತಾಗಿ ಬಿರಿಯಾನಿ ತಿಂದು ಪರ್ಚೇಸಿಂಗ್ ಶುರು ಮಾಡಿದ್ವಿ. ನೀವು ಯಾರಾದರೂ ಬಟ್ಟೆ ಬಿಸ್ನೆಸ್ ಮಾಡಬೇಕು ಅಂತಿದ್ರೆ ಇಲ್ಲಿ ಮೈಸೂರಿನ ಕುಂಬಾರಗಿರಿ, ಗಾಂಧಿ ಸ್ಕ್ವೇರ್, ಲಷ್ಕರ ಮೊಹಲ್ಲಾ ಈ ಏರಿಯಾಗಳಿಗೆ ಬಂದರೆ ನಿಮಗೆ ಉಮಾ ಟಾಕೀಸ್ ರೋಡ್ ಈ ಏರಿಯಾಗಳಿಗೆ ಬಂದರೆ ನಿಮಗೆ ಹೋಲ್ಸೇಲ್ ರೇಟಲ್ಲಿ ಬಟ್ಟೆಗಳು ಸಿಗುತ್ತೆ. ಮೈಸೂರು ಸಿಕ್ಕಾಪಟ್ಟೆ ಬ್ಯುಸಿ ಇದೆ. ಸಂಡೇ ಜೊತೆಗೆ ಹಬ್ಬದ ಸೀಸನು. ಸೊ ಎಲ್ಲೆಲ್ಲೂ ಜನಜಂಗುಳಿ. ಇದ್ರ ಮಧ್ಯೆ ನಮ್ಮ ಗಣೇಶನು ಬಂದುಬಿಟ್ಟಿದ್ದಾನೆ. ಗಣಪತಿ ಬಪ್ಪ ಮೋರ್ಯ. ಈ ರೀತಿ ಗಣೇಶನ ನೋಡಿದಾಗಲೆಲ್ಲ ನನಗೆ ಎಲ್ಲೋ ಓದಿದ ಒಂದು ಸಾಲು ನೆನಪಾಗುತ್ತೆ. ಇಲ್ಲಿ ಬಡವನ ಹೊಟ್ಟೆ ತುಂಬಿಸೋದಕ್ಕೋಸ್ಕರ ದೇವರು ಕೂಡ ಮಾರಾಟ ಆಗ್ತಿದ್ದಾನೆ ಅಂತ.